ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನಿವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಬಂದು ದೇವಸ್ಥಾನದಿಂದ. ದೇವಸ್ಥಾನ ಯಾಕೆ ಅಂದರೆ ಇನ್ಮೇಲೆ ನನ್ನ ವ್ಲಾಗು ಒಂಥರ ಫುಲ್ಲು ಟೆಂಪಲ್ ರನ್ ಥರ ಆಗಿಬಿಟ್ಟಿದೆ. ಯಾಕೆ ಅಂತ ಅಂದರೆ ನೀವು ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿದ್ರೆ ನನಗೆ ಆಪ್ರೇಷನ್ ಆಯಿತು, ಹುಷಾರಿಲ್ದೇ ಸ್ವಲ್ಪ ಆಪ್ರೇಷನ್ ಆಯಿತು. ಆಪ್ರೇಷನ್ ಎಲ್ಲ ಸಕ್ಸಸ್ಫುಲ್ಲಾಗಿ ಆದರೆ ಗೊತ್ತಲ್ವಾ, ದೇವಸ್ಥಾನಗಳಿಗೆ ದೇವ್ರುಗಳಿಗೆ ಹರಕೆ ಹೊತ್ಕೊಳ್ಳೋದು. ಸೊ ಅದನ್ನೆಲ್ಲನೂ ತೀರ್ಸೋಣ ಅಂತೇಳಿ ಒಂದೊಂದೇ ದೇವ್ರಿಗೆ ತೀರ್ಸ್ಕೊಂಬರೋಣ ಅಂತೇಳಿ ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಫಸ್ಟು ನಾನಿಲ್ಲಿ ಬಂದಿರೋದು ನಮ್ಮ ಮನೆ ದೇವರು ಅರ್ಕೇಶ್ವರ ದೇವಸ್ಥಾನಕ್ಕೆ. ಇದಿರೋದು ಬಂದು ಮಂಡ್ಯನಲ್ಲಿ. ಇಲ್ಲಿ ಈ ದೇವ್ರಿಗೆ ನಾನು ಬೇಗ ಹುಷಾರಾಗಿ ಬಂದರೆ ದೇವ್ರಿಗೆ ಅಭಿಷೇಕ ಮಾಡಿಸಿ, ಹಾಗೆಯೇ ನಾನು ಎಷ್ಟು ಕೆ ಜಿ ಇದ್ದೀನಿ ಅಷ್ಟು ಕೆ ಜಿ ಬೆಲ್ಲ ಕೊಡ್ತೀವಿ ಅಂತ ಅರಿಸ್ಕೊಂಡಿದ್ರು. ಸೊ ಹಾಗಾಗಿ ಇಲ್ಲಿ ತುಲಾಭಾರ ನಡೆಯೋದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾಯಿದ್ರು. ನನಗೇನು ಹುಷಾರಿರಲಿಲ್ಲ, ಏನು ಹುಷಾರಿರಲಿಲ್ಲ, ಏನು ಪ್ರಾಬ್ಲಮ್ ಆಗಿತ್ತು ಅಂತ ನಿಮ್ಗೇನಾದರೂ ಗೊತ್ತಾಗಬೇಕು ಅಂದರೆ ನಾನು ಇದ್ರ ಪ್ರೀವಿಯಸ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬೋದು. ಆ್ಯಂಡ್ ನೀವಿಲ್ಲಿ ನೋಡ್ಬೋದು, ಈ ರೀತಿ ಕೂತ್ಕೊಳ್ಳೋದಕ್ಕೆ ಹೇಳಿದರು. ನನಗೆ ಒಂಥರ ಇದೆಲ್ಲ ಫಿಲಮ್ನಲ್ಲಿ ನೋಡ್ತಾ ಇದ್ದೆ, ಅಂದರೆ ತುಲಾಭಾರ ಮಾಡೋದು ಆ ಥರ ಎಲ್ಲ ಫಿಲಮ್ನಲ್ಲಿ ನೋಡ್ತಿದ್ದೆ. ನನ್ನ ಲೈಫಲ್ಲಿ, ನನ್ನ ನಿಜ ಜೀವನದಲ್ಲಿ ಈ ರೀತಿ ನನಗೂ ಒಂದು ತುಲಾಭಾರ ನಡೆಯುತ್ತೆ, ಈ ರೀತಿಯಾದಂಥ ಒಂದು ಸಿಚುಯೇಷನ್ ಕ್ರಿಯೇಟ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಇದೆಲ್ಲ ತುಲಾಭಾರ ಮಾಡಿದ್ರೂ ಸಹ ಚಿಕ್ಕ ಚಿಕ್ಕ ಮಕ್ಕಳು ಹೆಸರಲ್ಲಿ ಹರಿಸ್ಕೊಳ್ಳೋದು ಆ ಥರ ನೋಡಿದ್ದೆ. ಆದರೆ ದೊಡ್ಡ ಹುಡುಗಿಯಾಗಿ ನಾನು ಕುತ್ಕೊಂಡು ಮಾಡಿಸ್ಕೊಳ್ಳೋದಕ್ಕೆ ಏನೋ ಒಂಥರ ಅನ್ನಿಸ್ತಾಯಿತ್ತು. ಆ್ಯಂಡ್ ಒಂಥರ ಖುಷಿನೂ ಅನ್ನಿಸ್ತಾಯಿತ್ತು. ಆ್ಯಂಡ್ ಇಲ್ಲಿ ಒಂದೊಂದೇ ಪಿಂಡಿ ಬೆಲ್ಲ ಏನಿದೆ ಅದನ್ನು ತೊಗೊಬಂದು ಇಡ್ತಾಯಿದ್ರು. ಅದನ್ನು ತೊಗೊಬಂದು ಈಗ ಇನ್ನೊಂದು ಕವರ್ ತೊಗೊಬಂದು ಇಟ್ಟಿದ ತಕ್ಷಣ ಹಂಗೆ ಮೇಲೆ ಬಂದುಬಿಡ್ತೀನಿ ನೋಡಿ. ನೋಡಿದ್ರಿ ಅಲ್ವಾ. ಓಂ ತ್ರಯಂಬಕಂ ಯಚಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಂದನಾಂ ಕ್ಷೀಯಮಾಮೃತಾತ್ ಭಸ್ಮಪರಿಕಲ್ಪಯಾಮಿಹಿ. ಓಂ ಗಂಧಧಾರಾಂಧರಾದೃಷ್ಟಂ ನಿತ್ಯಪುಷ್ಟಾಂ ದೇಶಿನೀಂ ಈಶ್ವರೀಗಂ ಸರ್ವಭೂತಾನಾಂ ತಾಂ ಯೋಪಹ್ವಯೇ ಶ್ರೀಂ ಯೋಗಣೋಂಧಾಂಧಾರಯಾಮಿಹಿ. ಓಂ ತ್ರಿದಳಂ ತ್ರಿಭಾಗಾರಂ ತ್ರಿನೇತ್ರಂ ತ್ರಿರಾಯುಧಂ ತ್ರಿಜನ್ಮಪಾಪಸಂಹಾರಂ ಏಕಲಿಂಗಂ ಶಿವಾರ್ಪಣಂ ಕಾಶೀಕ್ಷೇತ್ರನಿವಾಸಂ ಚ ಕಾಲಭೈರವದರ್ಶನಂ ಪ್ರಯಾಗೇ ಮಾಂ ದೃष्ट्वा ಏಕಲಿಂಗಂ ಶಿವಾರ್ಪಣಂ ಗೋವಿಂದಮಾಯಸಲ್ಲಾಂತಕ್ಷತಿ ಏಕಪದೀಪದಿ ಸಾ ಚತುಷ್ಪದಿ ಅಷ್ಟಾಪದಿ ನವಪದಿ ಭೋಸಹಸ್ರಸಂಕೃಷ್ಣಾಪಯಾಮಿ ಆಗೋಸ್ಮಿ ಚೋಳಂ ಸಮರ್ಪಯಾಮಿ. ಚೋಟ್ ಕುಂಕುಮ ಓಂ ಯೋಹಾಂ ಪುಷ್ಪಂ ವೇದಾ ಪುಷ್ಪವಾನ್ ಪ್ರಜಾವಾನ್ ಪುಷ್ಪಾನ್ ಭವತಿ ಚಂದ್ರಮಾವಾಂ ಪುಷ್ಪಂ ವೇದಾ ಪುಷ್ಪವಾನ್ ಪ್ರಜಾವಾನ್ ಪುಷ್ಪಾನ್ ಭವತಿ ಯಾ ಯೋಗಂ ವೇದಾ ಯೋಗಾಮೈತನಂ ವೇದಾ ಐತನಮಾಂ ಭವತಿ ವೇದಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಿಯಾಯುಧಂ. ನನಗೆ ಸಸೆಗಾಯಿ ಕತ್ತಿಲ್ಲ. ನಮೋ ಶಿವಾಯ ಪೃಷ್ಠದೀರ್ಘಮಾಯುಃ ಶಾಂತಿರಸ್ತು ಪುಷ್ಪಸ್ತಾಕ್ಷಮಸ್ತು ಆರೋಗ್ಯಮಸ್ತು ಧನಧಾನ್ಯ ಸಮೃದ್ಧಿಮಸ್ತು. ಓಂ ವನಸ್ಪತಿಮಾಗ್ರೇ ಸರ್ವದೇವಾನಾಂ ದುರ್ಮಾಗ್ರಾಪಯಾಮಿ ದುರ್ಮಾಗ್ರಾಪಯಾಮಿ ಯಜ್ಞೇಶ್ವರದೇವತಾಭ್ಯುರ್ಮಃ ದುರ್ಮಾಗ್ರಾಪಯಾಮಿ. ಇದೆಯಾ ದೇವಸ್ಥಾನದಲ್ಲಿ ತುಲಾಭಾರ ಇದೆಲ್ಲ ಪೂಜೆ ಎಲ್ಲ ಮುಗಿಸಿದ ಮೇಲೆ ಪಾಪುಗೆ ಮುಡಿ ಕೊಡಬೇಕಿತ್ತು, ಅಂದರೆ ಹೆಣ್ದೇವರು ಕಾಳಮ್ಮ ದೇವ್ರಿಗೆ ಮುಡಿ ಕೊಡೋದಿತ್ತು. ಸೊ ಮುಡಿ ಕೊಡೋಣ ಅಂತ ಹೇಳಿ ಕರ್ಕೊಂಡು ಬಂದ್ವಿ. ಅವಳು ಎಷ್ಟು ಅಂದರೆ ತಲೆಯೆಲ್ಲ ತೇವ ಮಾಡಬೇಕಾದ್ರೆ ಎಷ್ಟು ಸೈಲೆಂಟಾಗಿದ್ಲು ಅಂದರೆ ನಾನು ಅಂದ್ಕೊಂಡಿದ್ದೆ ಅಳ್ತಾಳೆ ಅಂತ. ಬಟ್ ಅಳ್ಳೇ ಇಲ್ಲ, ನೀಟಾಗಿ ಸೈಲೆಂಟಾಗಿ ಕುತ್ಕೊಂಡು ಮಾಡಿಸ್ಕೊತಾ ಇದ್ಲು. ಬಟ್ ಬರ್ತಾ 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 ನೀವು ನೋಡಬೇಕು, ಸ್ಟಾರ್ಟ್ ಮಾಡ್ತಾಳೆ ಇನ್ನೇನು. ನಮ್ಮ ಖುಷಿ ಅಂತೂ ಎಷ್ಟು ಅಳ್ತಾ ಇದ್ಲು ಅಂದರೆ ಸಿಕ್ಕಾಪಟ್ಟೆ ಅಳ್ತಾ ಇದ್ಲು. ಅವಳು ಪಾಪುನಲ್ಲಿದ್ದಾಗ 3 ಜನ ಹಿಡ್ದಿದ್ದು. ಬಟ್ ಪಾಪು ಅಷ್ಟು ನಮಗೆ ಹಿಂಸೆ ಕೊಡಲಿಲ್ಲ. ಬಟ್ ಪಾಪುನೂ ಅಷ್ಟೇ ತುಂಬಾ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು. ಒಂಥರ ಬೇಜಾರು ಅನ್ನಿಸ್ತಾಯಿತ್ತು. ಮಕ್ಳುಗಳಿಗೆ ಈ ಮುಡಿ ಕೊಡುವಾಗ ಆ್ಯಂಡ್ ಕಿವಿ ಚುಚ್ಚಿಸುವಾಗ, ಇಂಜೆಕ್ಷನ್ ಹಾಕಿಸುವಾಗ ಇದೆಲ್ಲ ಎಷ್ಟು ಕಷ್ಟ ಅಲ್ವಾ ಅವ್ರನ್ನ ನೋಡೋದು. ತುಂಬಾ ಹಿಂಸೆ ಅನ್ನಿಸ್ತಿತ್ತು. ಬಟ್ ದೇವರಿಗಲ್ವಾ ಒಂಥರ ಖುಷಿ ಅಂತಲೂ ಅನ್ನಿಸ್ತಾಯಿತ್ತು. ನೋಡಿ ಎಷ್ಟು ಅಳ್ತಿದ್ದಾಳೆ ಅಂತ ಅಂದ್ಬಿಟ್ಟು ನಾನು ಮೆಮೊರೀಸ್ಗಿರಲಿ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಬಟ್ ಅದು ಅಮ್ಮ ಬಾ ಅಂತ ನನ್ನೇ ಕರಿತಾ ಇತ್ತು. ನೀವು ಉದ್ದ ಕೂದಲು ಬೇಡವಾ?
ಮಕ್ಕಳು ಕೂದಲಿದ್ದರೆ ಮಾತ್ರ ಅಲ್ಲ, ಕೂದಲು ಇಲ್ದೇ ಬೋಡ ಅಥವಾ ಬೋಡಿ ಮಾಡಿಸ್ದಾಗ್ಲೂ ಅಷ್ಟೇ ತುಂಬಾ ಕ್ಯೂಟಾಗಿ ಕಾಣಿಸ್ತಾರೆ. ಆ್ಯಂಡ್ ನಮಗೆ ನಾವು ಅಂದ್ಕೊತೀವಿ ಮಕ್ಕಳು ಕೂದಲು ತೆಗೆದುಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ, ಬೋಡಿ ಆಗಿಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ. ಬಟ್ ನಾನು ಈ ವಿಡಿಯೋ ಎಂಡಿಂಗ್ನಲ್ಲಿ ಅಂದರೆ ವಿಡಿಯೋ ಕೊನೆಯಲ್ಲಿ ಪಾಪುದು ಒಂದು 3-4 ಫೋಟೋ ಅಟ್ಯಾಚ್ ಮಾಡಿರ್ತೀನಿ. ನೀವು ನೋಡ್ಬೋದು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ಅಂತ ಅಂದ್ಬಿಟ್ಟು. ಕೂದಲು ತೆಗ್ದಾಗ್ತಾ ಇತ್ತು. ಆಗೋಯ್ತು. ನೋಡಿದ್ರಿ ಅಲ್ವಾ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ಅಂತ ಅಂದ್ಬಿಟ್ಟು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.